ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಸುತಂ ವೃಧೇಖಂ ವಪುಷಾಗ್ರಸಂತಂ ದೃಷ್ಟ್ವಾ ಸುನಾಭೋನ್ಮಥಿತಂ ಧರಿತ್ರ್ಯಾ ಆಮಂತ್ರಿತಸ್ತತ್ತನಯಾಯ ಶೇಷಂ ದತ್ವಾ ತದಂತಃಪುರಮಾವಿವೇಶ. ಅನುವಾದ: ಧರಿತ್ರಿಯ ಅಂದರೆ ಭೂಮಿಯ ಪುತ್ರನಾದ ನರಕಾಸುರನು ಇಡೀ ಆಕಾಶವನ್ನೇ ಹಿಡಿಯಲು ಯತ್ನಿಸಿದನು. ಇದರಿಂದಾಗಿ ಅವನು ಭಗವಾನ್ ಶ್ರೀಕೃಷ್ಣನಿಂದ ಯುದ್ಧದಲ್ಲಿ ಮಡಿದನು. ಆಗ ಅವನ ತಾಯಿ ಭೂದೇವಿಯು ಭಗವಂತನನ್ನು ಬೇಡಿಕೊಂಡಳು. ಇದರ ಪರಿಣಾಮವಾಗಿ ಭಗವಂತನು ನರಕಾಸುರನ ಸಾಮ್ರಾಜ್ಯವನ್ನು ಅವನ ಮಗನಿಗೆ ಕೊಟ್ಟು ರಾಕ್ಷಸನ ಮನೆಯನ್ನು ಪ್ರವೇಶಿಸಿದನು. ಶ್ಲೋಕ 7. ತತ್ರಾಹೃತಾಸ್ತಾ ನರದೇವ ಕನ್ಯಾಃ ಕುಚೇನ ದೃಷ್ಟ್ವಾ ಹರಿಮಾರ್ತಬಂಧುಂ ಉತ್ಥಾಯ ಸದ್ಯೋ ಜಗೃಹು ಪ್ರಹರ್ಷ ವ್ರೀಡಾನುರಾಗ ಪ್ರಹಿತಾವಲೋಕೈಃ. ಅನುವಾದ: ಆ ರಾಕ್ಷಸನ ಮನೆಯಲ್ಲಿ ನರಕಾಸುರನಿಂದ ಅಪಹೃತರಾಗಿ ಬಂದ ರಾಜಕುಮಾರಿಯರಿದ್ದರು. ಅವರೆಲ್ಲರೂ ಕಷ್ಟದಲ್ಲಿರುವವರಿಗೆ ಮಿತ್ರನಾದ ಭಗವಂತನನ್ನು ಕಂಡೊಡನೆ ನವಜಾಗೃತಿ ಹೊಂದಿದರು. ಅವರು ಕುತೂಹಲ, ಸಂತೋಷ, ಪ್ರೀತಿ ಮತ್ತು ನಾಚಿಕೆಗಳಿಂದ ಭಗವಂತನನ್ನು ನೋಡಿದರಲ್ಲದೆ ಅವನ ಪತ್ನಿಯರಾಗಲು ನಿವೇದಿಸಿಕೊಂಡರು. ಇವು ಶ್ಲೋಕಗಳು ಮತ್ತು ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಹೇಗೆ ಒಬ್ಬ ಸಾಮಾನ್ಯ ಗಂಡ ತನ್ನ ಹೆಂಡತಿಯನ್ನ ಅಥವಾ ತಾನು ತುಂಬ ಪ್ರೀತಿಸುವಂಥ ಹೆಂಡತಿಯನ್ನ ಮೆಚ್ಚಿಸೋದಕ್ಕೋಸ್ಕರ ಮಾಡ್ತಾನೋ ಕೆಲಸಗಳನ್ನು, ಅದೇ ರೀತಿ ಕೃಷ್ಣ ಕೂಡ ತನ್ನ ಪ್ರಿಯ ಪತ್ನಿಯಾದಂತಹ ಸತ್ಯಭಾಮೆಯನ್ನ ಮೆಚ್ಚಿಸೋದಕ್ಕೋಸ್ಕರ ಅವನು ಸ್ವರ್ಗಲೋಕದಿಂದ ಪಾರಿಜಾತದ ಮರವನ್ನ ತಗೊಂಡು ಬರ್ತಾನೆ. ಆದರೆ ಸ್ವರ್ಗಾಧಿಪತಿಯಾದ ಇಂದ್ರ ಇದಾನಲ್ಲ, ಅವನು ಹೆಂಡತಿಯ ಕೈಗೊಂಬೆಯಾದ್ರಿಂದ ಅವನು ಕೃಷ್ಣನ ಜೊತೆನೆ ಯುದ್ಧ ಮಾಡೋದಕ್ಕೆ ಅವನು ಹೊರಡ್ತಾನೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಧರಿತ್ರಿ ಅಂತಂದ್ರೆ ಭೂಮಿಯ ಮಗ ಆಗಿರುವಂತಹ ನರಕಾಸುರ ಇದಾನಲ್ಲ, ಅವನು ಇಡೀ ಆಕಾಶವನ್ನೇ ಹಿಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಂದ್ರೆ ಅದೆಲ್ಲ ನಂದೇ ಆಗಬೇಕು ಅನ್ನೋ ರೀತಿ. ಅದರಿಂದ ಏನಾಗುತ್ತೆ, ಭಗವಂತ ಶ್ರೀಕೃಷ್ಣನ ಜೊತೆ ಯುದ್ಧ ಮಾಡಿ ಅದರಲ್ಲಿ ಅವನು ಸತ್ತು ಹೋಗ್ತಾನೆ. ಆಗ ತಾಯಿ ಭೂದೇವಿ ಭಗವಂತನನ್ನ ಬೇಡ್ಕೊಳ್ತಾಳೆ, ನನ್ನ ಮಗ ಬೇಕು ವಾಪಸ್ ಅಂತನ್ಬಿಟ್ಟು. ಅದಕ್ಕೆ ಭಗವಂತ ಏನು ಮಾಡ್ತಾನೆ, ನರಕಾಸುರನ ಸಾಮ್ರಾಜ್ಯವನ್ನ ಅವನ ಮಗನಿಗೆ ಕೊಟ್ಟು ರಾಕ್ಷಸನ ಮನೆಯನ್ನ ಅವನು ಪ್ರವೇಶ ಮಾಡ್ತಾನೆ. ಈ ಒಂದು ಕಥೆಯೆಲ್ಲ 10ನೇ ಸ್ಕಂದದಲ್ಲಿ ಬರುತ್ತೆ. ಅವಾಗ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಇತರ ಪುರಾಣಗಳಲ್ಲಿ ಹೇಳಿರುವಂತೆ ನರಕಾಸುರನು ಭಗವಂತನಿಂದಲೇ ಭೂದೇವಿಯಲ್ಲಿ ಜನಿಸಿದವನು. ಆದರೆ ಅವನು ಇನ್ನೊಬ್ಬ ರಾಕ್ಷಸನಾದ ಬಾಣನ ಕೆಟ್ಟ ಸಹವಾಸದಿಂದ ರಾಕ್ಷಸನಾದನು. ನಾಸ್ತಿಕನನ್ನು ರಾಕ್ಷಸನೆಂದು ಕರೆಯುವರು. ಒಳ್ಳೆಯ ತಂದೆ ತಾಯಿಗಳಿಗೆ ಜನಿಸಿದವನು ಕೆಟ್ಟ ಸಹವಾಸದಿಂದ ರಾಕ್ಷಸನಾಗುವನೆಂಬುದು ನಿಜವಾದ ಸಂಗತಿ. ಒಳ್ಳೆಯತನವನ್ನು ನಿರ್ಣಯಿಸಲು ಜನ್ಮವು ಯಾವಾಗಲೂ ಆಧಾರವಲ್ಲ. ಯಾವನಾದರೂ ಒಳ್ಳೆಯವನಾಗಬೇಕಾದರೆ ಒಳ್ಳೆಯವರ ಸಹವಾಸದ ಸಂಸ್ಕೃತಿಯಲ್ಲಿ ಶಿಕ್ಷಣ ಪಡೆದಿರಬೇಕು. ಅದು ದೊರೆಯುವವರೆಗೂ ಆತನು ಶೀಲವಂತನಾಗನು. ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬೇರೆ ಪುರಾಣಗಳಲ್ಲಿ ಹೇಳಿರೋ ರೀತಿ ನರಕಾಸುರ ಇದಾನಲ್ಲ, ಅವನು ಭಗವಂತನಿಂದ ಭೂದೇವಿಗೆ ಹುಟ್ಟಿರುವಂಥವನು. ಆದರೆ ನೋಡಿ, ಒಳ್ಳೆ ತಂದೆ ತಾಯಿಗಳ ಹೊಟ್ಟೆನಲ್ಲಿ ಹುಟ್ಟಿದ್ರು, ಅವರಿಂದ ನಾವು ಒಳ್ಳೆ ರೀತಿಯಲ್ಲಿ ಪೋಷಣೆಯನ್ನು ಮಾಡಿಸ್ಕೊಂಡ್ರು ಕೂಡ ಆಮೇಲೆ ಹೋಗ್ತಾ ಹೋಗ್ತಾ ನಮಗೆ ಸಿಗುವಂತಹ ಸಹವಾಸಗಳಿರುತ್ತಲ್ಲ, ಯಾರ ಜೊತೆ ನಮಗೆ ಸಂಘ ಸಿಗುತ್ತೋ ಅದೇ ಗುಣಗಳು ನಮ್ಮಲ್ಲೂ ಬರ್ತಾ ಹೋಗುತ್ತೆ. ಅದಕ್ಕೆ ನಾವು ಸಹವಾಸವನ್ನು ಅಥವಾ ಬೇರೆಯವರ ಒಂದು ಸಂಘವನ್ನು ಮಾಡಬೇಕಾದ್ರೆ ಸರಿಯಾದ ಸಂಘ ಆರಿಸ್ಕೋಬೇಕು. ಅವರು ಕೆಟ್ಟ ರೀತಿಯಲ್ಲಿ ನಡೆಯುವಂಥವ್ರು, ಕೆಟ್ಟ ಗುಣಗಳಿರುವಂಥವ್ರು, ದುಷ್ಟರು, ಇಂಥವರ ಸಹವಾಸ ಏನಾದರೂ ಸಿಕ್ಕಿಬಿಟ್ರೆ ನಾವು ಕೂಡ ಅದೇ ರೀತಿ ಆಗ್ಬಿಡ್ತೀವಿ. ಅದಕ್ಕೋಸ್ಕರ ಅದು ಸಹವಾಸವನ್ನು ನೋಡಿ ಮಾಡಬೇಕು. ಇವನು ಒಳ್ಳೆಯವನೇ ಆದರೆ ಬಾಣ ಅನ್ನುವಂತಹ ರಾಕ್ಷಸನ ಸಹವಾಸ ಅವನಿಗೆ ಸಿಕ್ಕಿದ್ರಿಂದ ಅವನಿಂದ ಇವನು ಕೂಡ ರಾಕ್ಷಸ ಅನ್ನಿಸ್ಕೊಳ್ತಾನೆ. ಅಂದರೆ ಯಾರು ನಾಸ್ತಿಕರೋ, ಯಾರು ಭಗವಂತನನ್ನು ಒಪ್ಕೊಳ್ಳೋದಿಲ್ವೋ ಅಂಥವ್ರನ್ನೆಲ್ಲ ರಾಕ್ಷಸರು ಅಂತಲೇ ಕರೀತಾರೆ. ಅದಕ್ಕೆ ಒಳ್ಳೆಯ ಸಂಘವನ್ನು ಪಡೆಯೋದು ತುಂಬ ಇಂಪಾರ್ಟೆಂಟು. ಯಾರು ಯಾವ ಜಾತಿಯಲ್ಲಿ ಹುಟ್ಟಿರ್ತಾನೆ ಅಥವಾ ಯಾವ ಕುಲದಲ್ಲಿ ಹುಟ್ಟಿರ್ತಾನೆ ಇದು ಇಂಪಾರ್ಟೆಂಟ್ ಆಗೋದಿಲ್ಲ.
ನಾವು ಬೆಳೆದು ಬಂದ ವಾತಾವರಣ, ನಾವು ನಡ್ಕೊಳ್ಳುವಂಥ ರೀತಿ ನೀತಿ ಇದೆಯಲ್ಲ, ಈ ರೀತಿಯ ಮತ್ತು ನಾವು ಮನೆಯಲ್ಲಿ ಬೆಳೆಯುವಂಥ ವಾತಾವರಣ ಮತ್ತು ಸಂಸ್ಕೃತಿ ನಾವು ಕಲಿಸುವಂಥದ್ದು, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಆವಾಗ ಮಕ್ಕಳು ಸರಿಯಾದ ರೀತಿಯಲ್ಲಿ ಬೆಳೀತಾ ಹೋಗ್ತಾರೆ. ಆಮೇಲೆ ನಾವು ಯಾವ ಸಂಘವನ್ನು ಮಾಡ್ತೀವೋ ಅದೇ ನಮಗೆ ಬಂದ್ಬಿಡುತ್ತಲ್ವಾ. ಸೊ ಆ ವಿಚಾರದಲ್ಲಿ ನಾವು ಹುಷಾರಾಗಿರ್ಬೇಕು. ಈಗ ನೋಡಿ, ನಾವು ಕ್ಷತ್ರಿಯರ ಒಂದು ವಂಶದಲ್ಲಿ ಹುಟ್ಟಿದ್ದೀವಿ. ದೇವರು ದಿಂಡ್ರು ಅದೇನು ಪೂಜೆ ಪುನಸ್ಕಾರ ಇದೆಲ್ಲ ಯಾವುದೂ ಗೊತ್ತಿಲ್ಲ ನಮ್ಮ ಮನೆಗಳಲ್ಲಿ. ಆ ರೀತಿಯ ಒಂದು ಮನೆತನ ಅಂದರೆ ನಾವು ಬೆಳೆದು ಬಂದ ವಾತಾವರಣದಲ್ಲಿ ನಮಗೆ ಅಂಥದ್ದು ಏನೂ ಗೊತ್ತಿಲ್ಲ. ದೇವರು ಅಂದರೆ ಏನು, ದೇವ್ರ ಪೂಜೆ ಮಾಡಬೇಕು ಏನೂ ಗೊತ್ತಿಲ್ಲ. ಹಬ್ಬ ಹರಿದಿನ ವಾರ ಇಷ್ಟು ಮಾತ್ರನೇ ಗೊತ್ತಿದ್ದಿದ್ದು. ಆದರೆ ನಮಗೆ ಸಿಕ್ಕಂಥ ಸಹವಾಸದಿಂದ ನಾವು ಆಧ್ಯಾತ್ಮಿಕತೆಯಲ್ಲಿ ಮುಂದುವರಿಯೋದಕ್ಕೆ, ಆಧ್ಯಾತ್ಮಿಕತೆ ಅಂದರೆ ಏನು, ಭಗವಂತನ ವಿಷಯ ಅಂತಂದರೆ ಏನು, ಆ ಆಧ್ಯಾತ್ಮಿಕದಲ್ಲಿ ಹೇಗೆ ಸಾಧನೆ ಮಾಡೋದು, ಇದೆಲ್ಲ ನೋಡಿ ಗುರು ಆ ಗೋವಿಂದನ ಕೃಪೆಯಿಂದ ನಮಗೆ ಸಿಕ್ತು. ಆ ಸಹವಾಸಗಳು ಹೇಗೆ ಸಿಗ್ತಾ ಹೋಯಿತು ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಈಗ ಇಷ್ಟರ ಮಟ್ಟಿಗೆ ಭಾಗವತವನ್ನು ಓದಿ ಅರ್ಥ ಮಾಡಿಕೊಳ್ಳೋ ಮಟ್ಟಿಗೆ ನಮ್ಮನ್ನು ತಂದು ನಿಲ್ಲಿಸಿದ್ದಾನೆ ಭಗವಂತ. ಅಂದರೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ. ನಾವು ಬ್ರಾಹ್ಮಣರ ಕುಟುಂಬದಲ್ಲೇ ಹುಟ್ಟಿರಬೇಕು ಅಂತೇನಿಲ್ಲ. ಶೂದ್ರರ ಮನೆಯಲ್ಲಿ ಹುಟ್ಟಿದ್ರೂ ಕೂಡ ಆ ಒಂದು ಸಂಸ್ಕಾರ ನಮಗೆ ಸಿಗಬೇಕು. ಆಮೇಲೆ ಅಂಥವರ ಸಹವಾಸ ಏನಾದರೂ ಸಿಕ್ತು, ಅವ್ರ ಕೃಪೆ ಏನಾದರೂ ನಮಗೆ ಸಿಕ್ಬಿಡ್ತು ಅಂತಂದರೆ ನಾವು ಯಾವ ಕುಲ, ಯಾವ ಒಂದು ಜನ್ಮದಲ್ಲಿ ಹುಟ್ಟಿದ್ರೂ ಪರವಾಗಿಲ್ಲ, ನಮಗೆ ಆ ಭಗವಂತನ ವಿಷಯಗಳು ಗೊತ್ತಾಗತ್ತೆ. ಭಗವಂತನೇ ನಮಗೆ ಗುರುವಿನ ಸ್ಥಾನದಲ್ಲಿದ್ದು ದಾರಿ ತೋರಿಸ್ತಾ ಹೋಗ್ತಾನೆ. ಅದಕ್ಕೆ ಹೇಳೋದು, ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದಾಗ ನಮಗೆ ಒಳ್ಳೆ ಫಲಿತಾಂಶನೇ ಸಿಗುತ್ತೆ ಅಂತಂದ್ಬಿಟ್ಟು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಆ ರಾಕ್ಷಸನ ಮನೆಯಲ್ಲಿ ನರಕಾಸುರನಿಂದ ಬೇಕಾದಷ್ಟು ಜನ ಅಪಹೃತರಾದಂತಹ ರಾಜಕುಮಾರಿಯರು ಇದ್ದರು. ಅವರೆಲ್ಲರೂ ಕೂಡ ಕಷ್ಟದಲ್ಲಿರುವಂತಹ ಮಿತ್ರನಾದ ಭಗವಂತನನ್ನು ನೋಡಿದ ತಕ್ಷಣ ನವಜಾಗೃತಿಯನ್ನು ಪಡಿತಾರೆ. ಸದ್ಯ ನಮ್ಮನ್ನು ಕಾಪಾಡೋದಕ್ಕೆ ಯಾರೋ ಒಬ್ರು ಇದಾರಲ್ಲ ಅಂತ ಅವ್ರಿಗೆ ಖುಷಿ ಆಗುತ್ತೆ. ಅವರು ಕುತೂಹಲ, ಸಂತೋಷ, ಪ್ರೀತಿ ಮತ್ತು ನಾಚಿಕೆಗಳಿಂದ ಭಗವಂತನನ್ನು ನೋಡಿದ್ರು. ಅಷ್ಟೇ ಅಲ್ಲ, ಮತ್ತು ಅವರೆಲ್ಲ ಅವನ ಪತ್ನಿಯರಾಗಬೇಕು, ಅವನು ನಮ್ಮನ್ನು ಮದುವೆ ಆಗಬೇಕು ಅಂತ ಅವರನ್ನ ನಿವೇದನೆ ಮಾಡ್ಕೊಳ್ತಾರೆ. ಅಂದರೆ ನರಕಾಸುರ ಏನು ಮಾಡ್ತಾ ಇದ್ದ, ಅಪಹರಣ ಮಾಡಿಕೊಂಡು ತನ್ನ ಅರಮನೆಯಲ್ಲಿ ಬಂಧಿಸಿಟ್ಕೊಂಡಿರ್ತಾ ಇದ್ದ. ಅವರೆಲ್ಲ ಹೇಗೆ, ಯಾರು ಬಿಡಿಸೋದಕ್ಕೆ ಬರ್ತಾ ಇರಲಿಲ್ಲ. ಯಾಕಂದರೆ ನರಕಾಸುರ ಅಷ್ಟೊಂದು ಬಲಿಷ್ಠನಾಗಿರುವಂಥವನು, ಶಕ್ತಿಶಾಲಿ. ಅವನನ್ನು ಎದುರಿಸೋದಕ್ಕೆ ಹೆದರ್ಕೊಳ್ತಾ ಇದ್ರು ಬೇರೆಯವರು. ಸೊ ಕೃಷ್ಣನೇ ಬರ್ತಾನೆ, ಬಂದು ಅವರನ್ನು ಬಿಡಿಸ್ಕೊಂಡು ಹೋಗ್ತಾನೆ. ಆಗ ಅವರು ಅವನಿಗೆ ಕೇಳ್ಕೊಳ್ತಾರೆ, ನೀವೇ ನಮ್ಮನ್ನು ಮದುವೆ ಆಗಬೇಕು ಅಂತಂದ್ಬಿಟ್ಟು. ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ನರಕಾಸುರನು ಅನೇಕ ದೊಡ್ಡ ದೊಡ್ಡ ಮಹಾರಾಜರ ಕುಮಾರಿಯರನ್ನು ಅಪಹರಿಸಿ ತನ್ನ ಅರಮನೆಯಲ್ಲಿ ಬಂಧಿಸಿ ಇಟ್ಟಿದ್ದನು. ಆದರೆ ಅವನನ್ನು ಸಂಹರಿಸಿ ಭಗವಂತನು ರಾಕ್ಷಸನ ಅರಮನೆಯೊಳಗೆ ಹೋದಾಗ ಆ ರಾಜಕುಮಾರಿಯರಿಗೆಲ್ಲ ಅತಿಶಯ ಸಂತೋಷವಾಯಿತು. ಕಷ್ಟದಲ್ಲಿರುವವರಿಗೆ ಭಗವಂತನೇ ಗೆಳೆಯನಾದುದರಿಂದ ಅವರೆಲ್ಲರೂ ಅವನಿಗೆ ಪತ್ನಿಯರಾಗಲು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡರು. ನೋಡಿ, ಇಲ್ಲಿ ನರಕಾಸುರ ದೊಡ್ಡ ದೊಡ್ಡ ಮಹಾರಾಜರ ಮಕ್ಕಳಿರ್ತಾರಲ್ಲ, ರಾಜಕುಮಾರಿಯರು, ಅವರನ್ನೆಲ್ಲ ಅಪಹರಣ ಮಾಡ್ಕೊಂಡು ಬಂದು ತನ್ನ ಅರಮನೆಯಲ್ಲಿ ಬಂಧಿಸಿಟ್ಕೊಂಡಿದ್ದ. ಆದರೆ ಅವನನ್ನು ಸಂಹಾರ ಮಾಡಿ ಭಗವಂತ ಏನು ಮಾಡ್ದ, ಅರಮನೆಗೆ ಹೋಗ್ತಾನೆ ಒಳಗಡೆ. ಅವರೆಲ್ಲ ಬಂಧಿಸಿಟ್ಟಿರ್ತಾರಲ್ಲ, ಅಲ್ಲಿಗೆ ಹೋದಾಗ ಅವರು ತುಂಬ ಸಂತೋಷ ಆಗುತ್ತೆ. ಈಗ ನೀನೇ ನಮ್ಮನ್ನು ಕಾಪಾಡಿದ್ಯಾ ಅಂತಂದಮೇಲೆ ನೀನೇ ನಮ್ಮನ್ನು ಮದುವೆ ಆಗಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ತಮ್ಮನ್ನು ತಾವು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ತಾರೆ. ಭಗವಂತ ಅವರನ್ನು ಸ್ವೀಕರಿಸದೆ ಇರುತ್ತಿದ್ದರೆ ಅವರಿಗೆ ಮದುವೆಯ ಅವಕಾಶವೇ ಇರುತ್ತಿದ್ದಿಲ್ಲ. ಏಕೆಂದರೆ ಆ ರಾಕ್ಷಸನು ಅವರನ್ನು ಅವನ ತಂದೆ ತಾಯಿಗಳ ವಶದಿಂದ ಹಾರಿಸಿ ತಂದುದರಿಂದ ಬೇರೆ ಯಾರೂ ಅವರನ್ನು ವರಿಸಲು ಒಪ್ಪುತ್ತಿದ್ದಿಲ್ಲ. ವೈದಿಕ ಸಮಾಜದ ಕಟ್ಟಳೆಯಂತೆ ಕನ್ಯೆಯರು ವಿವಾಹದವರೆಗೆ ತಂದೆಯ ವಶದಲ್ಲಿದ್ದು ವಿವಾಹದ ಮೂಲಕ ಗಂಡನ ವಶವಾಗುತ್ತಾರೆ. ಈ ರಾಜಕುಮಾರಿಯರು ತಮ್ಮ ತಂದೆಯವರ ವಶದಿಂದ ಹೊರಗೆ ಒಯ್ಯಲ್ಪಟ್ಟುದರಿಂದ ಅವರಿಗೆ ಭಗವಂತನೇ ವರನಾಗಬೇಕಲ್ಲದೆ ಇತರರು ದುರ್ಲಭವೇ ಸರಿ. ಇಲ್ಲಿ ಅವರು ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಳ್ತಾರೆ ಭಗವಂತನಿಗೆ. ಆದರೆ ಭಗವಂತ ಸ್ವೀಕಾರ ಮಾಡದೇ ಇದ್ದಿದ್ರೆ ಅವರಿಗೆ ಮದುವೆನೇ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ, ಈಗ ಅವರನ್ನ ರಾಕ್ಷಸ ಏನು ಮಾಡ್ದ, ತಂದೆ ತಾಯಿಗಳ ಹತ್ರ ಇದ್ದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡು ತುಂಬ ದಿವಸಗಳಾಗೋಗಿರುತ್ತೆ. ಈಗ ಪರಪುರುಷನ ಒಂದು ಆಶ್ರಯದಲ್ಲಿ ಇಷ್ಟು ದಿವಸ ಇದ್ದಿದ್ರಿಂದ
ಬೇರೆಯವರು ಯಾರು ಅವರನ್ನ ಮದುವೆ ಆಗೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಯಾಕಂದ್ರೆ ಆ ವೈದಿಕ ಸಮಾಜದ ಕಟ್ಟಳೆಯ ಹಾಗೆ ಏನ್ ಹೇಳುತ್ತೆ ಅಂತಂದ್ರೆ, ಅದು ಕನ್ಯೆಯರು ವಿವಾಹದ ಮುಂಚೆ ತಂದೆಯ ಒಂದು ಆಶ್ರಯದಲ್ಲಿರಬೇಕು, ಆಮೇಲೆ ಗಂಡನ ಒಂದು ಆಶ್ರಯದಲ್ಲಿರಬೇಕು. ಈಗ ತಂದೆ ತಾಯಿಯನ್ನ ಬಿಟ್ಟು ರಾಕ್ಷಸನ ಹತ್ರ ಇದ್ದಿದ್ರಿಂದ ಬೇರೆಯವರು ಅವರನ್ನ ಮದುವೆ ಆಗೋದಕ್ಕೆ ಹೋಗ್ತಾ ಇರಲಿಲ್ಲ. ಈಗೇನು ಮಾಡಬೇಕು, ಭಗವಂತ ಇವ್ರನ್ನ ಕಾಪಾಡಿರೋದ್ರಿಂದ ಈಗ ನಾವು ಮನೆಗೆ ಹೋದ್ರೆ ವಾಪಸ್ಸು ನಮ್ಮ ತಂದೆ ತಾಯಿಗಳು ಕೂಡ ನಮ್ಮನ್ನು ಸೇರಿಸ್ಕೊಳ್ಳೋದಿಲ್ಲ, ಮತ್ತು ನಮ್ಮನ್ನು ಯಾರು ಮದುವೆ ಆಗೋದಕ್ಕೆ ಮುಂದೆನೂ ಬರೋದಿಲ್ಲ. ನೀನೇ ನಮ್ಮನ್ನು ಕಾಪಾಡಿದ್ಯಾ ಅಂತಂದಮೇಲೆ ನೀನೇ ನಮ್ಮನ್ನು ಮದುವೆ ಆಗಬೇಕು ಅಂತಂದ್ಬಿಟ್ಟು ಅವರು ಕೇಳ್ಕೊಳ್ತಾರೆ. ಅದಕ್ಕೆ ಇಲ್ಲಿ ಅವನೇ ವರನಾಗಬೇಕಲ್ಲದೆ ಬೇರೆಯವರು ವರನಾಗುವುದು ದುರ್ಲಭವೇ ಸರಿ. ಅದು ಏನು ಒಬ್ಬರೋ ಇಬ್ಬರೋ ಅಲ್ಲ, ಬೇಕಾದಷ್ಟು ಜನ ರಾಜಕುಮಾರಿಯರು ಇರ್ತಾರೆ, ಸಾವಿರಾರು ಜನ ರಾಜಕುಮಾರಿಯರು. ಅಷ್ಟೂ ಜನರನ್ನು ಮದುವೆ ಆಗೋದು ಯಾರಿಂದ ಸಾಧ್ಯ? ಭಗವಂತ ಅಲ್ಲದೆ ಬೇರೆ ಯಾರಿಂದನೂ ಇದು ಸಾಧ್ಯ ಇಲ್ಲ ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.